ಆರಂಭದ ಮೊದಲನೇ ದಾಳಿಯಲ್ಲಿ ಜೈ ಮಾತೃಭೂಮಿ ಸಾಂಗ್ಲಿ ತಂಡದ ಪರವಾಗಿ ಪುರುಷರ ಅಂಗಳದಲ್ಲಿ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಕೃಷ್ಣ ಸೂರನ್ ಅವರು ಸರ್ ಇದ್ರೆ, ಸಹ ತೀರ್ಪುಗಾರರಾಗಿ ರಾಷ್ಟ್ರೀಯ ನಿರ್ಣಾಯಕರು ಬಿಜಿ ಬಾನೇಶ್ವರ್ ಮತ್ತು ಬಿಬಿ ಮಗ್ದುಮ್ ಸರ್ ಅವರು, ಥರ್ಡ್ ರೆಕಾರ್ಡರ್ ಆಗಿ MK ಪೂಜಾರಿ ಸರ್ ಅವರು, ಸ್ಕೋರರ್ ಆಗಿ ಸುಶಾಂತ್ ಹೋಕ್ಲೇಸ್ ಅವರು. ಅಂಕನೆ 1ರಲ್ಲಿ ನಡೀತಕ್ಕಂಥ ಪಂದ್ಯದ ತೀರ್ಪುಗಾರರು. ಹಾಗಾದ್ರೆ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಒಂದು ಬದಿಯಲ್ಲಿ ಚಂದ್ರು ಇದ್ರೆ, ಒಂದು ಬದಿಯಲ್ಲಿ ರವಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಕಡೆಗೆ ಮಹಿಳಾ ಅಂಕಣದಲ್ಲಿ ಕೂಡ ಪಂದ್ಯದ नेक्स्ट मैच ಸ್ವಲ್ಪ ಬದಲಾವಣೆ ಅಕಾಡೆಮಿ ಇಂಜಿನಿಯರ್ಸ್ ಶಾವು ಸೋಡೋಲಿ, ಅದಾದ ನಂತರ ಶಿವಾಜಿ ವೈಸರ್ಸ್ ಬೆಂಗಳೂರು ವರ್ಸಸ್ ಆದಿಶಕ್ತಿ ಗೋಲಬಾಗಿ. ನೆಕ್ಸ್ಟ್ ಮ್ಯಾಚ್ ಇನ್ ದ ಮೇನ್ ಸೆಕ್ಷನ್ ಅಕಾಡೆಮಿ ಇಂಜಿನಿಯರ್ಸ್ ಶಾವು ಸೋಡೋಲಿ. ಹಾಗನೆ ಅಂಕಣ 2ರಲ್ಲಿ ಮಹಿಳಾ ವಿಭಾಗದಲ್ಲಿ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಇದೇ ಊರಿನ ಹೆಮ್ಮೆಯ ಬಾಜಿ ಕಬಡ್ಡಿ ಆಟಗಾರರು, ಹಾಲಿ ನಿರ್ಣಾಯಕರು, ಸಸಾಲಟ್ಟಿಯ ದೈಹಿಕ ಶಿಕ್ಷಕರಾಗಿರುವಂತಹ ಆತ್ಮೀಯರಾಗಿರುವಂತಹ ಶಂಕರ್ ಸಾಲಡಿ ಸರ್ ಅವರಿದ್ರು. ಸಹ ತೀರ್ಪುಗಾರರಾಗಿ SL ಪ್ರಭಾತ್ ಸರ್ ಮತ್ತು ಸದಾಶಿವ ಯರಗಟ್ಟಿ ಸರ್ ಅವರು, ಸ್ಕೋರರ್ ಆಗಿ ಸುರೇಶ್ ವಾಗ್ಮುಡಿ ಸರ್ ಅವರು. ಹಾಗೇನೆ ನಮ್ಮ ವಿಜಯಪುರದಿಂದ ಆಗಮಿಸಿರುವಂತಹ ಥರ್ಡ್ ರೆಕಾರ್ಡರ್ ಆಗಿ ಚೌಹಾಣ್ ಸರ್ ಅವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಮಹೇಶ್ ಮತ್ತು ಚೇತನ್ ರಾವ್. ಎಲ್ಲ ನಮ್ಮ ನಿರ್ಣಾಯಕ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇನ್ನು ವುಮೆನ್ ಸೆಕ್ಷನ್ RBSC Mumbai versus Government High School Mekri. 14 please get ready. This is first call. Government High School Mekri versus RBSC Mumbai. 14 please get ready. ಅಲ್ಲಿ ಯಾರು ಬಂದ್ರು ನೋಡ. ಇಲ್ಲಿ ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ವಿಭಾಗದಲ್ಲಿ. ಅಂಕಣ 1ರಲ್ಲಿ ಪುರುಷರ ವಿಭಾಗದಲ್ಲಿ ಪಂದ್ಯ ಆರಂಭಗೊಂಡಿದೆ. ಡಿಫೆನ್ಸ್ ವಿಭಾಗದಲ್ಲಿ ಆರಂಭದಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಬನ್ನೂರು ಆಟಗಾರರು. ಮತ್ತೊಮ್ಮೆ ಬಿಟ್ಟಲ್ಲ ಬನ್ನೂರು ತಂಡದ ಪ್ರಮುಖ ತಾರ ಕೇಕ್ ಬರ್ತಾ ಇದೆ. ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದಂತ ಆಟಗಾರ. ಟೈಮ್ 3-4ರಲ್ಲಿ ಪಂದ್ಯ ಸಾಗ್ತಾ ಇದೆ. 1 ಅಂಕದ ಅಂತರದಲ್ಲಿ ಆರಂಭದಲ್ಲಿ ಜೈ ಮಾತೃಭೂಮಿ ಸಾಂಗ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುದ್ರಣ ನಗರಿ ಎಂದೇ ಖ್ಯಾತಿ ಪಡೆದಿರುವಂತಹ ಗದಗ ಜಿಲ್ಲೆಯಿಂದ ಆಗಮಿಸಿರುವಂತಹ ಪರ್ವತಗೌಡ ವಿದ್ಯಾಸಂಸ್ಥೆ ಕೊನ್ನೂರು ತಂಡ ಒಂದು ಬದಿಯಲ್ಲಿ ಆದ್ರೆ, ಇನ್ನೊಂದು ಕಡೆ ನಮ್ಮ ಪಕ್ಕದ ರಾಜ್ಯ ನೆರೆ ರಾಜ್ಯ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಿಂದ ಆಗಮಿಸಿರುವಂತಹ ಸಾಂಗ್ಲಿ ತಂಡ ಒಂದು ಬದಿಯಲ್ಲಿ ಇದ್ರೆ, ಮಹಿಳಾ ವಿಭಾಗದಲ್ಲಿ ಕೂಡ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಪಂದ್ಯ ಸಾಗದ ಬನಜ್ವಾಡ್ PU ಕಾಲೇಜ್ ಅಥಣಿ ಒಂದು ಬದಿಯಲ್ಲಿದೆ. ಇನ್ನೊಂದು ಕಡೆಗೆ ಅನಿಕೇತ್ ಪಾಟೀಲ್ ಫೌಂಡೇಶನ್ ಬಾರಾಮತಿ 11-0 ಪಂದ್ಯ ಸಾಗ್ತಾ ಇದೆ. ಹಾಗೇನೆ 106 ಸಂಖ್ಯೆಯಲ್ಲಿ ಪಂದ್ಯಾವಳಿಯನ್ನ, ಇಂಥ ಒಂದು ಮಳೆ ಇದ್ರೂ ಕೂಡ ಪಂದ್ಯಾವಳಿಯನ್ನ ಆಲಿಸಲಿಕ್ಕೆ ಆಗಮಿಸಿರುವಂತ ಎಲ್ಲ ಪ್ರೇಕ್ಷಕ ಬಂಧುಗಳನ್ನ ಕೂಡ ನಾವು ಮತ್ತೊಮ್ಮೆ ಮಗದೊಡ್ಡ ಸ್ವಾಗತದ ಜೊತೆಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಒಂದು ತಿಂಗಳ ಕಾಲ ಪರ್ಯಂತ ಹಗಲಿರುಳು ಶ್ರಮಿಸಿ ಕುರ್ಚೆ ತಗೊಂಡು ಆ ಕಡೆ ಈ ಕಡೆ ಹೋಗ್ಬೇಡ್ರಿ. ಮಿಡಲ್ದಾಗ 2 ಗ್ರೌಂಡ್ 6-6 ಸಮಬಲದ ಹೋರಾಟದಲ್ಲಿ ಅಂಕಣ 1ರಲ್ಲಿ ಪುರುಷರ ವಿಭಾಗದಲ್ಲಿ ಬಹಳ ಒಂದು ರೋಚಕತೆಯಿಂದ ಪಂದ್ಯ ಸಾಗಿದರ. ಮಹಿಳಾ ವಿಭಾಗದಲ್ಲಿ ಅಜಗಜಾಂತರ ಅಂತರದಲ್ಲಿ ಅಥಣಿ ತಂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 14-1ರಲ್ಲಿ ಪಂದ್ಯ. ಅನಿಕೇತ್ ಪಾಟೀಲ್ ಬಾರಾಮತಿ. ಮುರಾರಿ ಸತೀಶ್ ಶುಗರ್ಸ್ ಗೋಕಾಕ್. ಟೀಮ್ ಮೇಜರ್ ಯಾರಿದ್ದೀರಿ? ಸತೀಶ್ ಶುಗರ್ಸ್ ಗೋಕಾಕ್. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ. 8-6ರಲ್ಲಿ ಪಂದ್ಯ ಸುಮ್ಮಡಿಗಿಲ್ಲ. ನೋಡ್ಬೇಕಿಲ್ಲ ಎಲ್ಲ ಬರ್ತಾ ಇದೆ. ಅದ್ಭುತವಾದಂತ ಪ್ರಯತ್ನ ಜೊತೆಗೆ ಇನ್ನು ಕೂಡ ಸ್ಟ್ರಗಲ್ ಬರ್ತಾ ಇದೆ. ಸಂಪೂರ್ಣ ಲಾಕ್ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಂತ ಪ್ರಯತ್ನ
ಇಲ್ಲಿ ಇನ್ನೂ ಒಂದು ಅದ್ಭುತವಾದಂತಹ ದಾಳಿ ಆಗಿದ್ದು, ಆದ್ರೂ ಕೂಡ ಅದ್ಭುತವಾದಂತಹ ಟ್ಯಾಕಲ್. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಬ್ಲು, ಬಾಗಲಕೋಟೆ ಜಿಲ್ಲೆಯ ಆಟಗಾರ, ಕೊಣ್ಣೂರು ತಂಡದ ಪರವಾಗಿ 8-7ರಲ್ಲಿ ಪಂದ್ಯ. ಅನೇಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅಲ್ಲದೆ ಪ್ರೊ ಕಬಡ್ಡಿಯ ತಾರೆಗಳನ್ನ ಒಳಗೊಂಡಿರುವಂತಹ ಈ ಒಂದು ಪರಮಾನಂದವಾಡಿ ಕಬಡ್ಡಿ ವೈಭವ ನಿರಂತರ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕ ಕಬಡ್ಡಿ ಪಂದ್ಯಾವಳಿ ಏನೆಂದ್ರೆ 1977ರಿಂದ ಆರಂಭ ಆಗಿ ಇವತ್ತಿನ 2024ರವರೆಗೆ ನಿರಂತರವಾಗಿ ಪಂದ್ಯಾವಳಿ ಸಾಗುತ್ತಾ ಇದೆ. ಒಂದೇ ಒಂದು ವರ್ಷ ಮಾತ್ರ ಈ ಪರಮಾನಂದವಾಡಿ ಗ್ರಾಮದಲ್ಲಿ ಪಂದ್ಯಾವಳಿ ಆಗಿಲ್ಲ. 2005ರಲ್ಲಿ ಅತಿ ಹೆಚ್ಚು ಅನಾವೃಷ್ಟಿ ಮತ್ತು ಪ್ರವಾಹ ಬಂದಂತ ಸಂದರ್ಭದಲ್ಲಿ ಮಾತ್ರ ಕಬಡ್ಡಿ ಪಂದ್ಯಾವಳಿ ಆಗಿಲ್ಲ. ಅದು ಬಿಡದೆ ನಿರಂತರವಾಗಿ 48 ವರ್ಷಗಳ ಕಾಲ ನಿರಂತರವಾಗಿ ಪಂದ್ಯಾವಳಿಯನ್ನ ಯಶಸ್ವಿ ಘಟ್ಟಕ್ಕೆ ಸಾಗಿಸ್ತಿರುವಂತಹ ನಮ್ಮ ಗುರುಸಿದ್ದೇಶ್ವರ ಯುವಕ ಸಂಘ ಪರಮಾನಂದವಾಡಿ ಎಲ್ಲ ಆಯೋಜಕರಿಗೆ ಒಂದು ಸಲ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ನಾವುಗಳು ಧನ್ಯವಾದಗಳನ್ನು ಅರ್ಪಿಸೋಣ. ಆತ್ಮೀಯರೇ, ಹತ್ತು 9ರಲ್ಲಿ ಪಂದ್ಯ ಸಾಗುತ್ತಾರೆ. ಸುಪಡಿಗೆ ಲಾವಣದ ಅಂಕಣ 1ರಲ್ಲಿ, ಅಂಕಣ 2ರಲ್ಲಿ ಮಹಿಳಾ ವಿಭಾಗದಲ್ಲಿ ಅಜಗಜಾಂತರ ಅಂತರದಲ್ಲಿ ಅತನಿ ತಂಡ ಮುನ್ನಡೆಯಲ್ಲಿದೆ. 18 ಅಂಕಗಳ ಅಂತರ. 22ರಲ್ಲಿ ಪಂದ್ಯ ಸಾಗುತ್ತಾರೆ. ಅಂಕಣ 1ರಲ್ಲಿ ಪುರುಷರ ವಿಭಾಗದಲ್ಲಿ ಬಹಳ ಒಂದು ರೋಚಕತೆಯಿಂದ ಪಂದ್ಯ ಸಾಗುತ್ತಾರೆ. ಡ್ಯಾಶ್ ಬರ್ತಾ ಇದೆ, ಅಲ್ಲಿ ಕಾದ್ ನೋಡ್ಬೇಕಿಲ್ಲ. ಲೈನರ್ ಇಸ್ ಔಟ್. ಸೂಪರ್ ಟ್ಯಾಕಲ್, ಸೂಪರ್ ಟ್ಯಾಕಲ್, 2 ಪಾಯಿಂಟ್ಸ್. Referee decision final decision, play goes back. Assistant scorer. 11-10ರಲ್ಲಿ ಪಂದ್ಯ. 5 ಜನ ಆಟಗಾರ ನಡುವೆ ಬೋನಸ್ ಲೈನ್ ಆಗಿದೆ. ಇದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಬಬ್ಲು ಅವರ ದಾಳಿ. ಅಂಕಣ 2ರಲ್ಲಿ 21-2ರಲ್ಲಿ ಪಂದ್ಯ. ಸರ್, ಮಹಿಳಾ ವಿಭಾಗಕ್ಕೆ ಮ್ಯಾಚ್ ಹೇಳಿ, ವುಮೆನ್ ಸೆಕ್ಷನ್ ಮ್ಯಾಚ್ ಹೇಳಿ. ಹಾಗೇನೆ ಪರಮಾನಂದವಾಡಿಯ ಜಾತ್ರೆ ಹಾಗೂ ಕಬಡ್ಡಿ ಪಂದ್ಯಾವಳಿಗೆ ಶಾಂತಿ ಸುವ್ಯವಸ್ಥೆ ಭದ್ರತೆಯನ್ನ ಕಾಪಾಡಲಿಕ್ಕೆ ಆಗಮಿಸಿರುವಂತಹ ನಮ್ಮ ಕುಡ್ಚಿ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. In the women's section, last and final call for RVSC Mumbai versus Government High School Mekri. Government High School Mekri ಇದರಲ್ಲಿ ಕೊನೆ ಕರೆ ತಾವು मैदान ಮಾಡಬೇಕು. RVSC मुंबई आपल्याला तिसरा पुकार. चला आपण ताबडतोब मैदान द्यायचं. RVSC मुंबई विरुद्ध गव्हर्नमेंट हायस्कूल मेकळी. ಅಂಕಣ 2ರಲ್ಲಿ ಈಗಾಗಲೇ ಮಹಿಳಾ ವಿಭಾಗದಲ್ಲಿ ಪಂದ್ಯ ಮುಕ್ತಾಯ ಆಗಿದೆ. 20 ಅಂಕಗಳಿಂದ ಬನಿಸ್ವಾಡ್ PU ಕಾಲೇಜ್ ಅತನಿ ತಂಡ ಭರ್ಜರಿಯಿಂದ ಜಯಶಾಲಿಯಾಗಿ 2ನೇ ಸುತ್ತಿಗೆ 3+2 ಅಂಕದ ಸಂಪಾದನ. चला RVSC मुंबई चला मैदानात चला. गव्हर्नमेंट हायस्कूल मेकळी. ಇಲ್ಲಿ ಮತ್ತೊಮ್ಮೆ ವಿಠಲ್ ನಮ್ಮ ಜಿಲ್ಲೆಯ ಆಟಗಾರ ಬೋನಸ್ ಅದಿಗೆ ವಾಪಸ್ ಆತಿಯನ್ನ ಪಡೀತಾ ಇದ್ದಾರೆ. 16-12ರಲ್ಲಿ ಪಂದ್ಯ. चला RVSC मुंबई संघ चला मैदानात. गव्हर्नमेंट हायस्कूल मेकळी. ಯಾಕೆ ಲೇಟ್ ಮಾಡ್ತಾ ಇದ್ದೀರಿ? ಪ್ರದೀಪ್ ಸಗರೆ ಅವರು ಜಲ್ದಿ ಬರಬೇಕು. ಗವರ್ನಮೆಂಟ್ ಹೈಸ್ಕೂಲ್ ಮೇಕಳಿ RVSC ಮುಂಬೈ. RVSC मुंबई टीम मॅनेजर मनोज शिंदे सर. चला संघ घेऊन ताबडतोब मैदान द्या. गव्हर्नमेंट हायस्कूल मेकಳಿ ಕೋಚ್ ಮಿಸ್ಟರ್ ಪ್ರದೀಪ್ ಸಗರೆ ಅವ್ರು ಜಲ್ದಿ ಬರಬೇಕು. 16-12ರಲ್ಲಿ ಪಂದ್ಯ ಸಾಗ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಬೀಟೆಲ್ಲ ಬರೆ ದಾಳಿ. 7 ಜನ ಆಟಗಾರ ನಡುವೆ ಇಂದಿನ ದಾಳಿಯಲ್ಲಿ ಬೋನಸ್ ಜೊತೆಗೆ ವಾಪಸ್ ಆದಿಯಿಂದ ಪಡೆದಂತ ಆಟಗಾರ. ಈ ಬಾರಿ ಮತ್ತೊಮ್ಮೆ ಬಂಧನ ಆಗಿದಾಗ ವಿಠಲ್ ಅವರ ಬಂಧನ ಆಗಿದೆ. ಡಿಫೆನ್ಸ್ ಭಾಗದಲ್ಲಿ ದಾಳಿ ಭಾಗದಲ್ಲಿ ಎರಡೂ ತಂಡದಲ್ಲಿ ಕೂಡ ಬಹಳ ಒಂದು ಅಚ್ಚರಿಯ ಆಟಗಾರ. ಮತ್ತೊಮ್ಮೆ ಸಂಘಲಿ ತಂಡದ ಪ್ರಮುಖ ಅನುಭವಿ ಆಟಗಾರ ಓಂಕಾರ್ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ತಾರ ತಂಡದ ಅನುಭವಿ ಆಟಗಾರ ತಂಡಕ್ಕೆ ಆಲ್ರೌಂಡರ್ ಕೊಡುಗೆಯನ್ನ ನೀಡುತ್ತಾ ಇದ್ದಾರೆ.
17-12ರಲ್ಲಿ ಪಂದ್ಯ. ನಮ್ಮ ತಂಡ ಅಂಕ ಮುನ್ನಡೆ ಇದ್ದ ಕಾರಣ ಆಟಗಾರರು ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸಾಂಗ್ಲಿ ಪಾಳ್ಯದಲ್ಲಿ. ಇಲ್ಲಿ ಹಾಫ್ ಟೈಮ್ ಬರ್ತಾ ಇದೆ. ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ಜೈ ಮಾತೃಭೂಮಿ ಸಾಂಗ್ಲಿ 17, ಪರ್ವತ್ ಗೌಡ್ ವಿದ್ಯಾಸಂಸ್ಥೆಯ 12. ಹಿರಿಯರಾಗಿರುವಂತಹ ಶ್ರೀಯುತ ಶಂಕರ್ ಎಮ್ಮಪ್ಪ ವಾಳ್ಕೇರ್ ಅವರು ಕೂಡ ಶಂಕರ್ ರಾಮಪ್ಪ ವಾಳ್ಕೇರ್ ಅವರು ಕೂಡ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಆ ಮಾನ್ಯರಿಗೆ ಕೂಡ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮೇಘಲಿ ತಂಡ ತಕ್ಷಣ ಮೈದಾನಕ್ಕೆ ಬನ್ನಿ. ಮಹಿಳಾ ವಿಭಾಗದಲ್ಲಿ ಹಾಗೇನೆ ಪ್ರತಿ ವರ್ಷ ಕೂಡ ನಿರಂತರವಾಗಿ ಬಹುಮಾನವನ್ನ ನೀಡ್ತಾ ಹಾಗೇನೆ ಆತ್ಮೀಯರು ಮಾರ್ಗದರ್ಶಿಗಳಾಗಿರುವಂತ ನಮ್ಮ ಚಿಕ್ಕೋಡಿಯ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀ ಅಜಿತ್ ಬೇರನವರ್ ಸರ್ ಅವರು ಕೂಡ ಈ ಒಂದು ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರನ್ನ ಕೂಡ ನಾವು ಗುರುಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ಆತ್ಮೀಯವಾದಂತಹ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇವತ್ತಿನ ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾವಳಿಗೆ ಚತುರ್ಥ ಬಹುಮಾನದ ಪ್ರಾಯೋಜಕರು 15,001 ರೂಪಾಯಿಯನ್ನು ನೀಡಿರುವಂತಹ ಶ್ರೀ ಅಜಿತ್ ಲಕ್ಮಣ್ಣ ಬೇರನವರ್, ಜಿಲ್ಲಾ ಅಧ್ಯಕ್ಷರು FPS ನೌಕರ ಸಂಘ ಚಿಕ್ಕೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಳಿಕೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಮಾನ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮ ಊರಿನ ಜಾತ್ರೆಗೆ ಆಗಮಿಸಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಸಹಕಾರ ನೀಡಿದ್ದಕ್ಕಾಗಿ ಅವರನ್ನ ಕೂಡ ನಾವು ಗುರುಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ತುಂಬ ಹೃದಯದ ವಂದನೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಮೇಘಲಿ ಆಟಕ್ಕೆ ಬರಬೇಕು. 19-12 ಸಬ್ಸ್ಟಿಟ್ಯೂಟ್ ಬಂದಂತ ಆಟಗಾರ ಮತ್ತೊಮ್ಮೆ ಚಂದ್ರ ಅವರ ಬಂಧನ ಆಗಿದೆ. ಅಲ್ಲಿ ಅಂತಿಮ ಕ್ಷಣಾರ್ಧದಲ್ಲಿ ಕೂಡ ಕೊಣ್ಣೂರು ತಂಡಕ್ಕೆ ದೊಡ್ಡ ಆಘಾತ ಆಗ್ತಾ ಇದೆ. ಸೂಪರ್ ಟ್ಯಾಕಲ್. ಕೊಣ್ಣೂರು ಸೂಪರ್ ಟ್ಯಾಕಲ್ ತುಪ್ಪ. ದಯವಿಟ್ಟು ಬ್ಯಾರಿಗೇಡ್ ಮೇಲೆ ಭಾರ ಹಾಕಿ ನಿಂತಂತವ್ರು ದಯವಿಟ್ಟು ಸ್ವಲ್ಪ ಬ್ಯಾರಿಗೇಡ್ ಗಳನ್ನ ಬಿಟ್ಟು ನಿಂತ್ಕೊಳ್ಬೇಕು. ಬ್ಯಾರಿಗೇಡ್ ಮೇಲೆ ಭಾರ ಹಾಕಿ ನಿಂತಂತವ್ರು, ಆ ಕಬ್ಬಿನ ಪಟ್ಟಿಗಳ ಮೇಲೆ ಭಾರ ಹಾಕಿ ನಿಂತಂತವ್ರು ದಯವಿಟ್ಟು ಬ್ಯಾರಿಗೇಡ್ ಅನ್ನ ಬಿಟ್ಟು ನಿಂತ್ಕೊಳ್ಬೇಕು. ಎಲ್ಲಿ ಎಲ್ಲ ಸಂಪೂರ್ಣ ಖಾಲಿ ಇದೆ. ನಾಳಿನವರೆಗೆ ಕಬಡ್ಡಿ ಪಂದ್ಯಾವಳಿ ಇರುವುದರಿಂದ ತಾವೆಲ್ಲರೂ ಕೂಡ ಸಹಕಾರ ಮಾಡ್ಬೇಕು. ಇದು ನಿಮ್ಮೂರು, ನಿಮಗಾಗಿ ನಿಮಗೋಸ್ಕರ ನಡೀತಕ್ಕಂಥ ಕಬಡ್ಡಿ ವೈಭವ. ಇಪ್ಪತ್ತು 15ರಲ್ಲಿ ಪಂದ್ಯ ಸಾಗ್ತಾ ಇದೆ. 15-20. ಮತ್ತೊಮ್ಮೆ ಬಬ್ಲು. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ಆಟಗಾರ, ಬಾಗಲಕೋಟೆ ಮೂಲದ ಆಟಗಾರ ದಾಳಿ ವಿಭಾಗದಲ್ಲಿ ಕೊಣ್ಣೂರು ತಂಡದ ಪರವಾಗಿ ಅತಿಥಿ ಆಟಗಾರರಾಗಿ ವಾಪಸಾತಿಯನ್ನ ಪಡೀತಾ ಇದ್ದಾರೆ. ಮೇಘಲಿ ತಂಡ ತಕ್ಷಣ ಮೈದಾನಕ್ಕೆ ಬನ್ನಿ. Academy Chintli versus South Soroli. This is the last and final round. चला South Soroli आपल्याला तिसरा पुकार आहे. Academy Chintli South ಸಿದ್ಧತೆಯಲ್ಲಿ ಬೇಕು. ಇದು ನಿಮಗೆ ಕೊನೆ ಕರೆ. ಗೌರ್ಮೆಂಟ್ ಸ್ಕೂಲ್ ಮೇಕ್ರಿ ಏನಿದ್ದೀರಿ ಸರ್? ಬಂದಿಲ್ಲ, ಒಕ್ಕರ್ ಮಾಡಿ. ಗೌರ್ಮೆಂಟ್ ಸ್ಕೂಲ್ ಮೇಕ್ರಿ ಬಂದಿಲ್ಲ, ಒಕ್ಕರ್ ಮಾಡಿ. ಮುಂಬೈ ತಂಡಕ್ಕೆ ಮುನ್ನಡೆ. ಬಂದಿಲ್ಲ, ಅದು ಮೇಕ್ರಿ ಬಂದಿಲ್ಲ. ಅದ್ಭುತವಾದಂತ ಟ್ಯಾಕಲ್ ಆಗ್ತಾ ಇದೆ. ಕೊಣ್ಣೂರು ತಂಡಕ್ಕೂ ಕೂಡ ಮಾಡು ಇಲ್ಲವೇ ಮಾಡಿ. ದಾಳಿಯಲ್ಲಿ ಬಿಟ್ಟಲ್ಲ. ಗೌರ್ಮೆಂಟ್ ಸ್ಕೂಲ್ ಮೇಕ್ರಿ ಏನಿದ್ರಿ? ಪಂದ್ಯ ಅದ್ಭುತವಾದಂತ ಪಂದ್ಯ ಕಂಬ್ಯಾಕ್ ಆಗ್ತಾ ಇದೆ. 20-17.
ರೋಚಕವಾದಂತ ಪಂದ್ಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಮತ್ತೊಂದು ಅದ್ಭುತವಾದಂತ ದಾಳಿ. ಯಾವ ಸಮಯದಲ್ಲಿ ಕೂಡ ಯಾರನ್ನು ಕೀಳಾಗಿ ನೋಡಬಾರದು. ಇದೇ ಒಂದು ದೊಡ್ಡ ಉದಾಹರಣೆ. ದ ಲಾಸ್ಟ್ 5 minutes ಗೋ 5 ನಿಮಿಷ ಮಾಡ್ತಾ ಇದ್ದಾರ. ದಯವಿಟ್ಟು ನಿರ್ಣಾಯಕ ಭದ್ರಾಗಿ ಪಂದ್ಯವನ್ನು ಆಡಬೇಕು. (23-18) ಮತ್ತೊಮ್ಮೆ ಪಂದ್ಯ ಆರಂಭ ಆಗ್ತಾ ಇದೆ. ಒಂದ್ಸಲ ಕೈ ಕಟ್ಟಿ ಕೂತಂತ ಪ್ರೇಕ್ಷಕರು ಒಂದ್ಸಾರಿ ಕೈ ಬಿಚ್ಚಿ ಜೋರಾದ ಚಪ್ಪಾಳೆ ಬಲ್ಲಿ ಹಾಕ್ತಾರೆ. ಲಾಸ್ಟ್ 5 minutes 5 ನಿಮಿಷ. ಮಹಿಳಾ ವಿಭಾಗದಲ್ಲಿ 2 ತಂಡಗಳನ್ನ ಲೈನ್ ಅಪ್ ಮಾಡಿಸಿ ದಯವಿಟ್ಟು ತಿರುಪುಗಾರರು. ಒಂದು ನಿಮಿಷ ಕ್ಯಾಪ್ಟನ್ ಪ್ಲೀಸ್ ಲೈನ್ ಅಪ್. Women section next match Sadhana Mahasode versus Academy Chinchli. 14 please get ready. ಲೈನ್ ಅಪ್ ಮುಂಬೈ ವರ್ಸಸ್ ಮೈಕ್ಲಿ ಪ್ಲೀಸ್ ಲೈನ್ ಅಪ್ both team captain. ಈ ಒಂದು ಮಹಿಳಾ ವಿಭಾಗದ ಪಂದ್ಯಾವಳಿಯ ಪರಿಚಯ ಕಾರ್ಯಕ್ರಮಕ್ಕಾಗಿ ಊರಿನ ಗಣ್ಯರನ್ನ ಇದೀಗ ತಾನೇ ನಾವು ಮೈದಾನಿಗೆ ಆಹ್ವಾನಿಸ್ತಾ ಇದ್ದೀವಿ. ಶ್ರೀಯುತ ಶಂಕರಣ್ಣ ರಾಮಪ್ಪ ವಳಗೇರ್ ಅವರನ್ನ, ಶ್ರೀ ಉಮೇಶ್ ಪೌಲ್ರ್ ಅವರನ್ನ ಒಂದು ರೋಚಕತೆಯಿಂದ ಪಂಚತಾ ಇದೆ. ಹಾಗೇನೆ ಪಂದ್ಯಾವಳಿಯ ಬಹುಮಾನ ಪ್ರಾಯೋಜಕರಾಗಿರುವಂತ ಮೋಹನ್ ಅನ್ನಪ್ಪ ಹಿರೇಕೊಡ್ರಿ ಅವರನ್ನ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ನ್ಯಾಯವಾದಿಗಳು ಪರಮಾನಂದವಾಡಿ ಅವರನ್ನ ಕೂಡ ಈ ಸಂದರ್ಭದಲ್ಲಿ ಆಹ್ವಾನಿಸ್ತಾ ಇದ್ದೀವಿ. ಲಾಸ್ಟ್ 4 minutes ಕೊನೆ 4 ನಿಮಿಷದ ಘೋಷಣೆ ಆಗ್ತಾ ಇದೆ. 23-20 ನೋಡ್ಬೇಕಿಲ್ಲಿ. ಜಯದ ಮಾಲೆ ಯಾರ ಪಾಲಿಗೆ? ಇಂದಿನ ದಾಳಿಯಲ್ಲಿ ಪಂದ್ಯದ ದಿಕ್ಕನ್ನೇ ಬದಲಿಸಿದಂತ ಛೋಟಾ ಚಾಂಪಿಯನ್. ಮತ್ತೊಮ್ಮೆ ಚಂದ್ರ ಟೈಮು ಕೂಡಿಸಿ ಸಾಂಗ್ಲಿ 23-20. (25-20) ಮತ್ತೊಮ್ಮೆ ಚಂದ್ರ ಬೋನರ್. 21-25 ಪಂದ್ಯ ಸಾಗ್ತಾ ಇದೆ. ಕಾದ್ ನೋಡ್ಬೇಕಿಲ್ಲಿ. ಕೊನೆಯ 3 ನಿಮಿಷ. आपके आखिरी 3 मिनट अभी खेल बाकी है. 25-21 ಪಂದ್ಯ ಸಾಗ್ತಾ ಇದೆ. 4 ಅಂಕಗಳ ಅಂತರದಲ್ಲಿ ಜೈ ಮಾತೃಭೂಮಿ ಸಾಂಗ್ಲಿ. ಅಂಕಣ 2ರಲ್ಲಿ ಕೂಡ ಮಹಿಳಾ ವಿಭಾಗದಲ್ಲಿ ಕೂಡ ಪಂದ್ಯ ಆರಂಭ ಆಗಿದೆ. ಮುಂಬೈ ಮತ್ತು ಮೈಕ್ಲಿ. ಮತ್ತೊಮ್ಮೆ ವಿಠಲ 21-25 ಪಂದ್ಯ. ವಿಠಲ್ ಅವರ ದಾಳಿ. ಎಂತರ ರೋಚಕ ಪಂದ್ಯ. 50,000 ಗೆಲ್ಲೋದು ಹಗರಿಲ್ಲ. 25-23 ಪಂದ್ಯ ಸಾಗ್ತಾ ಇದೆ. 2 ಅಂಕಗಳ अंतर. 5 जन आटगार नಡುವೆ सांगली बुडದ ದಾಳಿಗಾರ. चला शाहू सोडोली संघ चला मैदानात आपला तिसरा पुकार दिलाय अकॅडमी चिंचली. ಕೊನೆಯ ನಿಮಿಷ. ಮತ್ತೊಮ್ಮೆ ವಿಠಲ. सांगली प्लेयर्स आउट ऑफ प्लेयर ಕೂಡಿಸಿ ಚಂದ್ರೋರ್ ಔಟ್ झालेला खाली बसता सांगली प्लेयर्स. बॉलर ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಿಲ್ಲ. ಬ್ಯೂಟಿಫುಲ್ ರೈಡ್. 24-25 ಬಹಳ ಒಂದು ರಣರೋಚಕವಾದಂತ ಪಂದ್ಯ. ಇದು ಫೈನಲ್ ಪಂದ್ಯ ಅಲ್ಲ, ಆರಂಭಿಕ ಪಂದ್ಯ. 4 ಜನ ಆಟಗಾರ ನಡುವೆ ಮತ್ತೊಮ್ಮೆ ವಿಠಲ್ ಅವರ ದಾಳಿ. ವೇಗದ ದಾಳಿಗಾರನ ಬಂಧನ. 26-24 ಲಾಸ್ಟ್ ಮಿನಿಟ್. ಕೊನೆಯ ನಿಮಿಷ. ಹೆಂಗೈತನ 1 ನಿಮಿಷದ ಕಣ್ಣಿಗೆ ನೋಟ.
ಜಯದಮಾಲಿಯಾರಿಗೆ ಅಂತ ಕಾತುರದಿಂದ ಕಾಯುತ್ತಿರುವಂತಹ ಪರಮಾನಂದವಾಡಿ ಗ್ರಾಮದ ಕಬಡ್ಡಿ ಅಭಿಮಾನಿಗಳಿಗೆ ಶೀಘ್ರದಲ್ಲಿ ಸಿಗಲಿದೆ ಉತ್ತರ. ಟೈಮ್ ಎಸ್. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭ ಆಗ್ತಾ ಇದೆ. 26-26 ನಂತರ ಪಂದ್ಯ ಆರಂಭ ಆಗ್ತಾ ಇದೆ. ಭಾರತ್ ಮಾತಾ ಕೀ. 10ನೇ ದಾಳಿಯಲ್ಲಿ ಚಂದ್ರ ನೋಡ್ಬೇಕಿಲ್ಲಿ ಏನಾಗುತ್ತೆ ಅಂತ. 24-26 ಪಂದ್ಯ ಎಂದ ಈ ಬಾರಿ ಚಂದ್ರನ ಬಂಧನ. ಈ ಕಡೆ ಬರಬಾರ್ದೈತ ಗದ್ರೆ ಬಿ ಈಚೆ ಕಡೆ ಬಂದಿಲ್ಲ. 27-24 ಅಂಕಲನ್ನು ಮುಟ್ಟಲಿಕ್ಕೆ ಅವಕಾಶವಿಲ್ಲ. 3 ಅಂಕದ ಮುನ್ನಡೆ ಇದ್ದಂತ ಸಾಂಗ್ಲಿ ತಂಡ ಔಟ್ ಆದ್ರೆ ಚಾಲೆಂಜ್ ಜೊತೆ ಆಟಕ್ಕೆ ಮುಂದಾಗಿದೆ. ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮಹಿಳಾ ವಿಭಾಗದ ದ್ವಿತೀಯ ಬಹುಮಾನ 20,001 ರೂಪಾಯಿ ಕೊಡು ಮಾಡಿರುವಂತಹ ಕೊಡಗೈ ದಾನಿಗಳು, ಅಪ್ಪಟ ಕ್ರೀಡಾಭಿಮಾನಿಗಳಾಗಿರುವಂತಹ ಗ್ರಾಮ ಪಂಚಾಯಿತಿ ಅಲಕ್ನೂರದ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಷ್ಮಣಣ್ಣ ದೇವಪ್ಪಣ್ಣ ಚೌಗ್ಲಾನವರು ಪಂದ್ಯಾವಳಿಗೆ 20,001 ರೂಪಾಯಿ ಕೊಡು ಮಾಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಚಿರಂಜೀವಿ ಆಗಿರುವಂತಹ ಶ್ರೀಯುತ ಕರೆಪ್ಪಣ್ಣ ಚೌಗ್ಲಾರ್ ಅವರು ಕೂಡ